ಇದು ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಆಲೂಗಡ್ಡೆ ನೀರಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಸೇರಿಸಿಟ್ಟಿದ್ದೀನಿ. ದೊಡ್ಡದಾಗಿರೋ ಬಟ್ಲಿಗೆ ನೀರಲ್ಲಿ ನೆನೆಸಿಟ್ಟಿದ್ನಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಎಲ್ಲದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಧನಿಯಾ ಪುಡಿ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಬ್ಯಾಡಗಿ ಅಚ್ಕಾರದ ಪುಡಿ ಇದು ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು, ಇದು ಕಾರ್ನ್ ಫ್ಲೋರ್. ಇದೆಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ, ರೇಟ್ ಏನು ಜಾಸ್ತಿ ಇಲ್ಲ. ಸೂಪ್ಗಳಿಗೆ ಎಲ್ಲದಕ್ಕೂ ಉಪಯೋಗ ಮಾಡ್ತೀವಲ್ಲ, ಸೂಪ್ ಗಟ್ಟಿ ಬರಲಿ ಅಂತ ಅದೇ ಕಾರ್ನ್ ಫ್ಲೋರ್. ಸುಮಾರು ಒಂದು 3 ಟೇಬಲ್ ಸ್ಪೂನಷ್ಟು. ಅಕ್ಕಿ ಹಿಟ್ಟು 3 ಟೇಬಲ್ ಸ್ಪೂನಷ್ಟು. ಎಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಅಕ್ಕಿ ಹಿಟ್ಟು. ಈಗ ಈ ಪದಾರ್ಥಗಳನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕೂಡ ನೀರು ಬೇಡ. ಇದನ್ನು ಸುಮಾರು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 5 ನಿಮಿಷ ಆದಮೇಲೆ ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ, ನೆನ್ಪಿಟ್ಕೊಳ್ಳಿ. ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಈಗ ಇದಾಗಿದೆ, ಕ್ರಿಸ್ಪಿ ಆಗಿದೆ, ಗರ್ಗರಿ ಅಂತಾಗಿದೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಎಣ್ಣೆಲಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ, ಯಾವ ಎಣ್ಣೆ ಉಪಯೋಗ ಮಾಡಿದ್ನಲ್ಲ ಅದರಲ್ಲೇ ಫ್ರೈ ಮಾಡಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು. ಟ್ರೈ ಮಾಡಿ ನೋಡಿ. ಮೊಸರನ್ನದ ಜೊತೆಗೆ, ತಿಳಿ ಸಾರನ್ನು ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ.